ಎಲ್ರಿಗೂ ನಮಸ್ಕಾರ ರೀ. ಬೆಳಕು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಹೂಗಾರ್. ಗ್ಯಾರಂಟಿಗಳ ಸರ್ಕಾರ, ಗ್ಯಾರಂಟಿಗಳ ಈಡೇರಿಸಿದ್ದೇವೆ ಅನ್ನುವಂಥ ಅಬ್ಬರದಲ್ಲಿ ಸಾಗ್ತಾ ಇದೆ. ರಾಜ್ಯದ ಜನತೆಗೆ ಗ್ಯಾರಂಟಿಗಳನ್ನ ಕೊಟ್ಟಿದೆ ಅನ್ನುವಂತಹ ಉತ್ಸಾಹದಲ್ಲಿದೆ. ಆದರೆ ಇನ್ನೊಂದು ಕಡೆ ರಾಜ್ಯದ ಜನತೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಸುವ ಮುಖಾಂತರ ರಾಜ್ಯದ ಜನತೆಗೆ ಶಾಕನ್ನು ನೀಡ್ತಾ ಇದೆ. ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ಏರಿಕೆ ಮಾಡಿರುವಂಥದ್ದು, ಇದರಿಂದ ಸಾಕಷ್ಟು ಸಾಮಾನ್ಯ ಜನರಿಗೆ ಆಗಿರ್ಬೋದು, ಸಾಕಷ್ಟು ರಾಜ್ಯದ ಜನತೆಗೆ ಹೊರೆ ಆಗುವಂತಹ ಸಂದರ್ಭ ಕೂಡ ಒದಗಿರುವಂಥದ್ದು. ಅದರಂತೆ ಇದೀಗ ಹಾಲಿನ ದರವನ್ನು ಕೂಡ ಏರಿಕೆ ಮಾಡಿ ಇವತ್ತು KMF ಆದೇಶ ಕೂಡ ಮಾಡಿರುವಂಥದ್ದು. ಪ್ರತಿ ಲೀಟ್ರಿಗೂ ಕೂಡ 2 ರೂಪಾಯಿಯನ್ನು ಏರಿಕೆ ಮಾಡಿರುವಂಥದ್ದು. ಹಾಗಾಗಿ ಈಗಾಗಲೇ ಹಾಲಿನ ದರವು ಕೂಡ ಹೆಚ್ಚಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಒಂದು ಕಡೆ ಗ್ಯಾರಂಟಿಗಳ ಮುಖಾಂತರ ಸೌಲಭ್ಯಗಳನ್ನ ಒದಗಿಸಿಕೊಟ್ಟು, ಇನ್ನೊಂದು ಕಡೆ ಈ ರೀತಿಯಾಗಿರ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡ್ತಾ ಎಲ್ಲೋ ಒಂದು ಕಡೆ ಜನರಿಗೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಬಿಸಿ ತಟ್ಟಿಸ್ತಾ ಇದೆಯೇನೋ ಅನ್ನುವಂಥದ್ದು ಕೂಡ ಸಾಕಷ್ಟು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ನಾಯಕರು ಕೂಡ ರಾಜ್ಯ ಸರ್ಕಾರದ ಈ ಒಂದು ಬೆಲೆ ಏರಿಕೆ ನಡೆಗೆ ಸಾಕಷ್ಟು ಒಂದು ಕಡೆ ತೀವ್ರ ಆಕ್ರೋಶನ ಹೊರಹಾಕಿದ್ದಾರೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಾಗಿರ್ಬೋದು, ವಿ ಸೋಮಣ್ಣ ಆಗಿರ್ಬೋದು, ಮತ್ತು BJPಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಆಗಿರ್ಬೋದು, ಈಗಾಗಲೇ ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆಯನ್ನು ಒಂದು ಖಂಡಿಸಿ ಸಾಕಷ್ಟು ಟ್ವೀಟ್ ಮುಖಾಂತರ ಅವರ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಜನರ ಮೇಲೆ ಈ ಥರ ಆಗಿರ್ತಕ್ಕಂಥ ಒಂದು ಬೆಲೆ ಏರಿಕೆಯನ್ನು ಹೇರುವುದನ್ನು ನಿಲ್ಲಿಸಬೇಕು ಅನ್ನುವಂಥದ್ದನ್ನು ಕೂಡ ಆಗ್ರಹ ಮಾಡಿದ್ದಾರೆ.